ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವಾಗ ತಾನೇ ಟೆಂಪಲ್ಗೆ ಹೋಗಿ ಬಂದ್ವಿ. ಸ್ಯಾಟರ್ಡೇ ಅಲ್ವಾ, ಸೊ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗಿ ಬಂದ್ವಿ. ಆಲ್ರೆಡಿ ಬ್ರೇಕ್ಫಾಸ್ಟ್ ಕೂಡ ಆಯಿತು, ಕಾಫಿ ಕೂಡ ಕುಡಿದ್ವಿ. ಇವಾಗ ಹಾಗೆ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ. 2 ವೀಲರಲ್ಲಿ ಬಂದಿದ್ದೀವಿ, ಕಾರಲ್ಲಿ ಬಂದಿಲ್ಲ, ಯಾಕಂದರೆ ಬಿಸಿಲೇನೂ ಇಲ್ವಲ್ಲ. ಸೊ ಅದಕ್ಕೆ ವೆದರ್ ಕೂಡ ತುಂಬ ಚೆನ್ನಾಗಿತ್ತು. ಸೊ 2 ವೀಲರಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಲಾಂಗ್ ಡ್ರೈವ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೀವಿ. ಈಗ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ವೆದರ್ ತುಂಬಾ ಚೆನ್ನಾಗಿದೆ. ಗೈಸ್, ಟೆಂಪಲ್ ಹೋಗಿ ಇವಾಗ ತಾನೇ ಮನೆಗೆ ಬಂದ್ವಿ. ನಾಳೆ ನಾನು ಉಡುಪಿಗೆ ಹೊರಟಿದ್ದೀನಿ. ಪ್ಯಾಕಿಂಗ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಪ್ಯಾಕಿಂಗ್ ಮಾಡಬೇಕು, ಇನ್ನೂ ತುಂಬಾ ಕೆಲಸ ಇದೆ. ವೀಕೆಂಡ್ ಬಂತು ಅಲ್ವಾ, ಸೊ ಅದಕ್ಕೆ ಉಡುಪಿಗೆ ಹೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಉಡುಪಿಗೆ ಹೊರಟಿದ್ದೀವಿ. ವಾಷಿಂಗ್ ಮಿಷಿನ್ಗಿನ್ನೂ ಬಟ್ಟೆ ಹಾಕಬೇಕು, ತುಂಬ ಕೆಲಸ ಇದೆ. ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಬೇಕು. ಏಡ್ಸ್ ನೋಡಿ ಗೈಸ್ ಹೇಗಾಗಿದೆ. ಗಾಳಿಗೆ ಹೋಗಿ ಬಂದು ಆಯಿಲ್ ಹಚ್ಕೋಬೇಕು, ಹಚ್ಕೊತೀನಿ ಎಲ್ಲ ಕೆಲಸಗಳಾದಮೇಲೆ. ಆ್ಯಕ್ಚುಲಿ ಗೈಸ್, ಉಡುಪಿ ಒಂದು 252 ಕಿಲೋಮೀಟರ್ ಇದೆ ನನ್ನ ಲೊಕೇಶನಿಂದ. ಸೊ ಅದಕ್ಕೆ ಬೇಗನೆ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಒಂದು ಮಾರ್ನಿಂಗ್ ಒಂದು 9:30 ಅಷ್ಟೊತ್ತಿಗೆ ಎಕ್ಸಾಕ್ಟ್ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನನಗೆ ಗೊತ್ತು ಅಷ್ಟೊತ್ತಿಗೆ ಆಗಲ್ಲ, ಇನ್ನೂ ಲೇಟೇ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಪ್ಯಾಕಿಂಗ್ ಎಲ್ಲ ಈಗಲೇ ಮಾಡಿ ಮುಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಅಲ್ಲಿ ಗಾರ್ಡ್ ಸೆಕ್ಷನ್ ಬರುತ್ತಲ್ಲ, ಅದೇ ಭಯ ನನಗೆ. ನೈಟ್ ಆದರೆ ಸ್ವಲ್ಪ ರಿಸ್ಕ್ ಅಂತ ಹೇಳಿಬಿಟ್ಟು, ಮಳೆ ಬೇರೆ ಅಲ್ವಾ, ಅದಕ್ಕೆ ಹಗಲೊತ್ತಲ್ಲೇ ರೀಚ್ ಆಗಿಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಸಿ ಎಷ್ಟೊತ್ತಿಗೆ ಬಿಡ್ತೀವಿ ಅಂತ ನೋಡೋಣ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಾವು ಬೆಣ್ಣೆ ದೋಸೆ ತಿಂದಿದ್ದು, ಅದು ಸ್ವಲ್ಪ ತಿಂದಿದ್ದು. ಇವಾಗ ಮತ್ತೆ ತುಂಬ ಹಸ್ವಾಗ್ತಾ ಇದೆ. ಈಗ ಏನಾದರೂ ಹೋಗಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ, ಇಲ್ಲಾಂದರೆ ಬೇಕ್ರಿಯಲ್ಲಿ ಏನಾದರೂ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ವಿ. ಲೆಟ್ಸ್ ಸಿ. ಇನ್ನೂ ಪ್ಯಾಕಿಂಗ್ ನಾನು ಸ್ಟಾರ್ಟ್ ಮಾಡಿಲ್ಲ, ಈಗ ಮಾಡ್ತೀನಿ. ಒಂದೊಂದೇ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೋತೀನಿ. ಗೈಸ್, ಬೇಕ್ರಿಗೆ ಹೋಗಿ ಏನಾದರೂ ತಿನ್ನಕ್ಕೆ ತೊಗೊಂಬರೋಣ ಅಂತ ಹೊರಟೆ ಹೊರಗಡೆ. ಬಟ್ ವರುಣ್ ಅವ್ರು ನನಗೇನು ಕೊಡಿಸ್ಲಿಲ್ಲ, ಯಾಕಂದರೆ ಗಂಟ್ಲು ನೋವಿತ್ತು ನನಗೆ, ಅದಕ್ಕೆ. ಸೊ ಹೈವೇಗೆ ಹೋಗ್ತಾ ಇದ್ದೀನಿ. ಹೈವೇದಲ್ಲಿ ಕಾಫಿ ಕುಟ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಎಲ್ಲಿ ಮನೆಗೆ? ಇವತ್ತು ಯಾಕೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ನನಗೆ ಬೋರ್ ಆಗ್ತಾ ಇತ್ತು. ಹೊರಗಡೆ ಟೆಂಪಲ್ಗೆಲ್ಲ ಹೋಗಿ ಬಂದೆ, ಆಮೇಲೆ ಕಾಫಿ ಕುಡಿಯೋಕ್ಕೂ ಹೊರಗಡೆ ಹೋಗಿದ್ವಿ. ಸೊ ಅಂದರೂ ಯಾಕೋ ಏನೋ ಒಂಥರ ಬೇಜಾರು, ಬೋರು. ಅದಕ್ಕೆ ಕೇಳ್ತಾ ಇದ್ದೆ ವರುಣ್ಗೆ, ಇಷ್ಟೇನಾ ವೀಕೆಂಡು ಅಂತ. ಹಾಯ್ ಸ್ವೀಟ್ ಹಾರ್ಟ್. ಹಲೋ. ಹಾಂ ಕಿಡಿಸು ತುಮ ಐಕ. ಗಾಳಿಗೆ ಹೋಗಿ ಬಂದಿದ್ದಕ್ಕೆ ಹೇಡ್ಸ್ ಫುಲ್ಲು ಕೆದ್ರಕೊಂಬಿಟ್ಟಿದ್ದೀನಿ. ಮತ್ತೆ ಕೂಮ್ ಮಾಡ್ಕೋಬೇಕು ಈಗ. ಆ್ಯಂಡ್ ಗೈಸ್, ಮಮ್ಮಿ ಪಾಯಸ ಮಾಡಿದರು. ಟೇಸ್ಟ್ ಸೂಪರಾಗಿತ್ತು. ನಮ್ಮಮ್ಮ ಮಾಡೋ ಪಾಯಸ ಆಗಿರ್ಬೋದು, ಜಾಮೂನ್ ಆಗಿರ್ಬೋದು, ನನಗೆ ತುಂಬ ಇಷ್ಟ ಆಗುತ್ತೆ. ತುಂಬ ದಿನ ಆಗಿದೆ ಜಾಮೂನ್ ತಿಂದು. ಸೊ ಕೇಳಿ ಜಾಮೂನ್ ಮಾಡಿಸ್ಕೊಂಡು ತಿನ್ನೋಣ ಅಂತ ಇದ್ದೀನಿ. ಅಷ್ಟು ಏನು ಮಾಡ್ತಿದ್ಯಾ? ಬೆಳಗ್ಗೆ ಸ್ಕೂಲ್ಗೆ ಹೋಗಿ ಸಂಜೆ 5:30 ಅಷ್ಟೊತ್ತಿಗೆ ಮನೆಗೆ ಬರ್ತಾನೆ ಆ ಬಸ್ಸಿಂದ. ಸುಸ್ತಾಗಿರ್ತಾನೆ. ಈ ಥರ ರಜೆ ಸಿಕ್ಕಾಗ ಅವನಿಗೂ ಫುಲ್ಲು ರೆಸ್ಟ್. ಗೈಸ್, ಮಮ್ಮಿ ಪಾಯಸ ಮಾಡಿದರು. ಪಾಯಸ ಕುಡ್ದೆ ಹೊರಗಡೆ ಕಾಫಿ ಕುಡ್ಕೊಂಡು ಬಂದಿದ್ದೆ. ಇವತ್ತು ವೆದರ್ ಫುಲ್ಲು ಥಂಡಿ, ಫುಲ್ಲು ಚಳಿ ಇದೆ ಇವತ್ತು. ಸ್ವಲ್ಪ ಮಳೆ ಬಂದು ಹೋಯಿತು, ಅಷ್ಟೊಂದೇನು ಮಳೆ ಬರಲಿಲ್ಲ. ಫುಲ್ ಮೋಡ ಅಂತಿದೆ ಹೊರಗಡೆ. ಇಟ್ಸ್ ಓಕೆ. ಆಶು ನೋಡ್ತಾ ಇದ್ದಾನೆ, ಕೆಮ್ಮಿದ್ದಕ್ಕೆ ಇವಳಿಗೆ ಡಿಸ್ಟರ್ಬ್ ಆಯ್ತೇನೋ ಅಂತ. ಫಸ್ಟ್ ಪ್ಯಾಕಿಂಗ್ ಎಲ್ಲ ಆಯಿತು. ಅಂದರೆ ಬಟ್ಟೆಗಳು, ಆಮೇಲೆ ಕೆಲವು ಐಟಮ್ಸ್ ಎಲ್ಲ ತೆಗೆದಿಟ್ಟಿದ್ದೀನಿ. ಅದೇನು ಜಸ್ಟ್ ನಾನು ಬ್ಯಾಗಲ್ಲಿ ಇಟ್ಕೋಬೇಕು ಅಷ್ಟೇ. ಸೊ ನಾನು ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು, ಸೊ ಬಟ್ಟೆಗಳು, ಆಮೇಲೆ ಒಂದು ಬ್ಯಾಗು. ಇದು ಆ್ಯಕ್ಚುಲಿ ಇದು ಅಕ್ಕ ಕೊಟ್ಟಿದ್ದು.
ಆಮೇಲೆ ಹೇರ್ ಡ್ರೈಯರು, ಸ್ಟ್ರೈಟ್ನರು, ಏನೇನು ಮಾಡ್ತಿದ್ದೀನಿ ಅಂತ ಗೊತ್ತಿಲ್ಲ, ನೋಡಬೇಕು. ಪ್ಯಾಕಿಂಗಲ್ಲಿ ಇಟ್ಕೊಳ್ಳೋದು ನೋಡಿ ಇಟ್ಕೋತೀನಿ. ಸೊ ಇಷ್ಟು ಪ್ಯಾಕಿಂಗ್ ಮುಗಿದ್ರೆ ಮಾರ್ನಿಂಗು ಹೊರಡ್ಬೋದು ಆರಾಮಾಗಿ, ಅಂದರೆ ಬೇಗ ಬೇಗ ಹೊರಡ್ಬೋದು. ಪ್ಯಾಕಿಂಗ್ ಒಂದು ಆದರೆ ಮುಗೀತು, ಕೆಲಸ ಅರ್ಧಕ್ಕರ್ಧ ಮುಗ್ದ ಹಾಗೆ. ಸೊ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮತ್ತೆ ಸಿಗ್ತೀನಿ. ಇನ್ನೇನು ನಾಳೆ ಉಡುಪಿಗೆ ಹೊರಡ್ತೀನಿ. ಸೊ ಆ ಒಂದು ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಸೊ ಬಾಯ್ ಗೈಸ್.